ಸ್ನೇಹಿತರೆ, ಗುಡ್ ನ್ಯೂಸ್ ವೀಕ್ಷಕರೇ ನೋಡಿ, ನಾಳೆ ತಾರೀಕು ಏಪ್ರಿಲ್ 28, 29, 30 ಸ್ನೇಹಿತರೆ, ಈ 3 ದಿನಗಳಲ್ಲಿ ಕಂಪಲ್ಸರಿಯಾಗಿಯೂ ಕೂಡ ಕೆಲವು ಜಿಲ್ಲೆಗಳಿಗೆ ಇಲ್ಲಿ 19ನೆಯ ಕಂತಿನ ಜೊತೆಗೆ 20ನೆಯ ಕಂತಿನ ಮತ್ತು 21ನೆಯ ಕಂತಿನವನ್ನು ಕೂಡ ಮಾಹಿತಿ ಬಂದಿರುವಂತದ್ದು. ಸೊ ಅದಕ್ಕಾಗಿ 20ನೆಯ ಕಂತಿನ ಮತ್ತು 19ನೆಯ ಕಂತಿನವನ್ನು ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿರುವಂತದ್ದು ಸ್ನೇಹಿತರೆ. ಹೌದು ವೀಕ್ಷಕರೇ, ಕೆಲವು ಜಿಲ್ಲೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಒಟ್ಟಿಗೆ ಹಣವನ್ನು ಬಿಡುಗಡೆ ಆಗಲ್ಲ. ಅದಕ್ಕಾಗಿ ಹಂತ ಹಂತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಸೊ ಖಂಡಿತವಾಗಿಯೂ ಕೂಡ ಹಂತ ಜಿಲ್ಲೆಗಳು ಯಾವುವು ಅಂದ್ರೆ ನೋಡಿ, ಇಲ್ಲಿ ಕಂಪಲ್ಸರಿಯಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಮೊದಲನೇ ಹಂತ ಮತ್ತು ಎರಡನೇ ಹಂತ ಅಂತ 2 ಜಿಲ್ಲೆಗಳನ್ನು ವಿಂಗಡಣೆ ಮಾಡಿರುತ್ತಾರೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಬರುವಂತಹ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಹಾಗಿದ್ದರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಹಣವನ್ನು ಬಿಡುಗಡೆ ಮಾಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ. ಮತ್ತು ಅದೇ ರೀತಿಯಾಗಿ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗಿದ್ರೆ ಬನ್ನಿ, ಇದರ ಬಗ್ಗೆನೂ ಕೂಡ ಏನು ಮಾಹಿತಿ ಬಂದಿದೆ, ಏನು ಇಲ್ಲ ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ. ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪೂರ್ತಿಯಾದ ಮಾಹಿತಿ ಏನು ಬಂದಿದೆ, ಏನು ಇಲ್ಲ ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಗುತ್ತದೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಏನು ಬಂದಿದೆ, ಏನು ಇಲ್ಲ ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಹೌದು, ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗಬೇಕು. ಹೌದು, ಅದಕ್ಕಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಇಲ್ಲಿ ಈಗಾಗಲೇ 18ನೆಯ ಕಂತಿನ 2,000 ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ 19ನೆಯ ಕಂತಿನ ಜೊತೆಗೆ 20ನೆಯ ಕಂತಿನವನ್ನು ಬಿಡುಗಡೆ ಆಗಬೇಕು. ಹೌದಲ್ವಾ? ಈಗ 19ನೆಯ ಕಂತಿನ 2,000 ಮತ್ತು 20ನೆಯ ಕಂತಿನ ಕೂಡ 2,000 ಈಗಾಗಲೇ ಆಲ್ಮೋಸ್ಟ್ ಆಗಿಯೂ ಕೂಡ ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಟೋಟಲ್ ಆಗಿ 2 ಕಂತಿನ ಅಂದರೆ 2,000 ಜೊತೆಗೆ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಬಿಡುಗಡೆ ಆಗಿದೆ ವೀಕ್ಷಕರೇ. ಅದಕ್ಕಾಗಿ ಕಂಪಲ್ಸರಿ ಆಗಿಯೂ ಕೂಡ ಇನ್ನೂ ಉಳಿದ ಜಿಲ್ಲೆಗಳಿಗೂ ಕೂಡ ಮತ್ತು ಇನ್ನಿತರ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇರುವಂತದ್ದು ಸ್ನೇಹಿತರೆ. ಹೌದು, ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ನೋಡಿ, ಈಗಾಗಲೇ ನೀವು ಏಪ್ರಿಲ್ 2ನೇ ತಾರೀಕು ಅಂದರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ನೀವು ಹಣವನ್ನು ಪಡೆದುಕೊಂಡಿದ್ದರೆ ಅಂದರೆ 18ನೆಯ ಕಂತಿನ ಆವಾಗಿ ಬಿಡುಗಡೆ ಆಯ್ತಲ್ವಾ, ಅದಕ್ಕಾಗಿ 18ನೆಯ ಕಂತಿನವನ್ನು ನೀವು ಪಡೆದುಕೊಂಡಿದ್ದರೆ ಮಾತ್ರ ನಿಮಗೆ ಇಲ್ಲಿ ನೇರವಾಗಿ 19ನೆಯ ಕಂತಿನ 2,000 ಮತ್ತು 20ನೆಯ ಕಂತಿನ ಕೂಡ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಆಗ್ತಾ ಇರುವಂತದ್ದು. ಅದಕ್ಕಾಗಿ 19ನೆಯ ಕಂತಿನ 2,000 ಮತ್ತು 20ನೆಯ ಕಂತಿನ ಕೂಡ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಇದೇ ಏಪ್ರಿಲ್ ತಿಂಗಳು 28, 29, 30 ಈ 3 ದಿನಗಳಲ್ಲಿ ಈ ತಿಂಗಳು ಕೂಡ ಮುಗಿದೇ ಹೋಗುತ್ತದೆ. ಈ ತಿಂಗಳು ಮುಗಿದು ಹೋಗುವಷ್ಟರಲ್ಲಿ 19ನೆಯ ಕಂತಿನ 2,000 ಮತ್ತು 20ನೆಯ ಕಂತಿನ ಕೂಡ 2,000 20ನೆಯ ಕಂತಿನ ಬರುತ್ತದೆ ಇಲ್ವಾ ಅಂತ ಇನ್ನೂ ತನಕ ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿ ಗೊತ್ತಿಲ್ಲ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ 19ನೆಯ ಕಂತಿನಕ್ಕೆ ನಾವು ಎಷ್ಟು ಹಣವನ್ನು ಬೇಕಾಗುತ್ತದೆ ಅಲ್ಲ ಅಂದರೆ ಆಲ್ಮೋಸ್ಟ್ ಆಗಿಯೂ ಕೂಡ ಇಲ್ಲಿ 2,500 ಕೋಟಿಯಿಂದ 3,500 ಕೋಟಿ ಹಣವನ್ನು ಈಗಾಗಲೇ ಸ್ಟೇಜರಿಗೆ ತರಿಸಿಕೊಂಡಿರುವಂತದ್ದು. ಈಗ ಸ್ಟೇಜರಿಯಿಂದ ಮಹಿಳೆಯರ ಖಾತೆಗಳಿಗೆ ಹಣವನ್ನು ಬಿಡುವ ಬಾಕಿ ಇಷ್ಟೇ ಇರುವಂತದ್ದು. ಅದಕ್ಕಾಗಿ ಇಷ್ಟೇ ಹಣವನ್ನು ಕಂಪಲ್ಸರಿ ಆಗಿಯೂ ಕೂಡ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಸ್ಪಷ್ಟನೆಯನ್ನು ನೀಡಿರುವಂತದ್ದು ಸ್ನೇಹಿತರೆ. ಅದಕ್ಕಾಗಿ ಕಂಪಲ್ಸರಿ ಆಗಿಯೂ ಕೂಡ ಏಪ್ರಿಲ್ 27ರಿಂದ ಏಪ್ರಿಲ್ 28, ಏಪ್ರಿಲ್ 29, ಏಪ್ರಿಲ್ 30 ಮೇ 1ನೇ ತಾರೀಕಿನ ತನಕ ಅಂದುಕೊಳ್ಳಿ. ಅದಕ್ಕಾಗಿ ಈ 4ರಿಂದ 5 ದಿನಗಳಲ್ಲಿ ಕಂಪಲ್ಸರಿ ಆಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ವೀಕ್ಷಕರೇ. ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಸೊ ಕಂಪಲ್ಸರಿ ಆಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ. ನಿಮ್ಮ ಖಾತೆಗಳಿಗೆ ಇಲ್ಲಿ ಹಣವನ್ನು ಬರಬೇಕಾದರೆ ನೀವು ಈ 2 ರೂಲ್ಸ್ ಗಳನ್ನು ಫಾಲೋ ಮಾಡಬೇಕು. ಹಾಗಿದ್ದರೆ ಯಾವ ರೂಲ್ಸ್ ಗಳು ಅಂತ ನೀವು ಕೇಳಬಹುದು
ಸ್ನೇಹಿತರೆ ಹೌದು, ಯಾವ ಯಾವ ರೂಲ್ಸ್ ಗಳು ಅಂತ ಮೊದಲಿಗೆ ನೋಡಿಕೊಳ್ಳುತ್ತಾ ಹೋಗೋಣ. ಹಾಗಿದ್ದರೆ ಯಾವ ಯಾವ ಜಿಲ್ಲೆಗಳು ಅಂತ ಇಲ್ಲಿ ಮೊದಲು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಹಾಗಿದ್ದರೆ ಇಲ್ಲಿ ಮೊದಲನೇ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ಅಂತ ನೋಡಿಕೊಳ್ಳುವುದಾದರೆ ಸ್ನೇಹಿತರೆ ನೋಡಿ, ಮೊದಲನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳಿಗೆ ಇಲ್ಲಿ ಮೊದಲ ಹಣವನ್ನು ಬಿಡುಗಡೆ ಮಾಡಿ ಎರಡನೇ ಹಂತದಲ್ಲಿ ಕೂಡ ನೆಕ್ಸ್ಟ್ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಹಾಗಿದ್ದರೆ ಮೊದಲನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ಅಂತ ನೋಡಿಕೊಳ್ಳುವುದಾದರೆ ನೋಡಿ ಸ್ನೇಹಿತರೆ, ಇಲ್ಲಿ ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಹಾಸನ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಉಡುಪಿ ಜಿಲ್ಲೆ, ಮಂಡ್ಯ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಮೈಸೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ, ಕಾರವಾರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ರಾಯಚೂರು ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ. ಸ್ನೇಹಿತರೆ ನೋಡಿ ವೀಕ್ಷಕರೇ, ಈ 20 ಜಿಲ್ಲೆಗಳು, ಹೌದು ಈ 20 ಜಿಲ್ಲೆಗಳಲ್ಲಿ ಕೂಡ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಆಗಿ ಆಗಿರುತ್ತದೆ. ಸೊ ಅದಕ್ಕಾಗಿ ನೀವು ಕೂಡ ಈ 25 ಜಿಲ್ಲೆಗಳಲ್ಲಿ ಕೂಡ ನೀವು ಕೂಡ ಒಬ್ಬರು ಆಗಿ ಆಗಿರುತ್ತೀರಾ. ಅದಕ್ಕಾಗಿ ಈ ಜಿಲ್ಲೆಗಳಲ್ಲಿ ಕೂಡ ನೀವು ಕೂಡ ಒಬ್ಬರಾಗಿದ್ದರೆ ತಪ್ಪದೆ ಬರುತ್ತದೆ ವೀಕ್ಷಕರೇ. ನಿಮಗೆ ಇಲ್ಲಿ 19ನೆಯ ಕಂತಿನ 2000 ಮತ್ತು 20ನೆಯ ಕಂತಿನ ಕೂಡ 2000. ಹೌದು, 19ನೆಯ ಕಂತಿನ 2000 ಮತ್ತು 20ನೆಯ ಕಂತಿನ ಕೂಡ 2000. ಟೋಟಲ್ ಆಗಿ 4000 ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು. ಮತ್ತು ನೀವುಗಳು ಕೂಡ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕು. ಹಾಗಿದ್ದರೆ ಆ ಕೆಲಸ ಯಾವುದು ಅಂತ ನೋಡಿಕೊಳ್ಳುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ವೀಕ್ಷಕರೇ ನೋಡಿ, ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗಬೇಕು. ಸೊ ಅದಕ್ಕಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ 18ನೆಯ ಕಂತಿನ ಹಣವನ್ನು ನೀವು ಪಡೆದುಕೊಂಡಿದ್ದೀರಾ. ಸೊ ಅದಕ್ಕಾಗಿ 19ನೆಯ ಕಂತಿನ 2000 ಮತ್ತು 20ನೆಯ ಕಂತಿನ ಕೂಡ 2000. ಟೋಟಲ್ ಆಗಿ 4000 ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಆಗುತ್ತದೆ ಅಲ್ವಾ. ಅದಕ್ಕಾಗಿ ನೀವು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕು. ಯಾವುದು ಅಂತ ನೋಡುವುದಾದರೆ ನೋಡಿ ಸ್ನೇಹಿತರೆ, ಈಗಾಗಲೇ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಈಗಾಗಲೇ ರೇಷನ್ ಕಾರ್ಡ್ಗಳು ಕೂಡ ಬಂದ್ ಆಗ್ತಾ ಇರುವಂತದ್ದು. ಹೌದು, ಈಗಾಗಲೇ ರಾಜ್ಯದಲ್ಲಿ 1 ಕೋಟಿಗಿಂತ ಹೆಚ್ಚು ರೇಷನ್ ಕಾರ್ಡ್ಗಳು ಇರುವಂತದ್ದು. ಅದರಲ್ಲಿ 50ರಿಂದ 1 ಲಕ್ಷ ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿರುವ ಸರ್ಕಾರ. ಹೌದು, ಏಕೆಂದರೆ ನೋಡಿ, ಇಲ್ಲಿ ಫೇಕ್ ರೇಷನ್ ಕಾರ್ಡ್ಗಳನ್ನು ತೆಗೆಸಿಕೊಂಡು ಮೊದಲಿಗೆ ಇಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಇಂಥ ಉಪಯೋಗಗಳನ್ನು ಪಡೆದುಕೊಳ್ತಾ ಇರುವಂತದ್ದು. ಅವರಿಗೆಲ್ಲ ಮಟ್ಟೆ ಹಾಕಲು ಇಲ್ಲಿ ಸರ್ಕಾರ 50ರಿಂದ 1 ಲಕ್ಷ ರೇಷನ್ ಕಾರ್ಡ್ಗಳನ್ನು ಅಂದರೆ ಫೇಕ್ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿರುವಂತದ್ದು. ಅದರಲ್ಲಿ ಕೂಡ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಒಂದು ಆಗಿದ್ರೆ ತಪ್ಪದೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುತ್ತಾ ಇದೆ ವೀಕ್ಷಕರೇ. ಸೊ ಅದಕ್ಕಾಗಿ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕು. ಏನೆಂದರೆ ನೋಡಿ, ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ, ನಿಮ್ಮ ರೇಷನ್ ಕಾರ್ಡ್ಗೆ ಇಲ್ಲಿ ಪ್ರತಿ ತಿಂಗಳು ರೇಷನ್ ಬರ್ತಾ ಇದೆಯಾ ಇಲ್ವಾ, ಅಂದ್ರೆ ದಿನಸಿ ಪದಾರ್ಥಗಳನ್ನು ಕೊಡ್ತಾ ಇದ್ದಾರಾ ಇಲ್ವಾ ಎಂಬುದರ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬೇಕು. ಏಕೆಂದರೆ ಈಗಾಗಲೇ ನೀವು ರೇಷನ್ ಕಾರ್ಡ್ಗಳನ್ನು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಬಂದ್ ಆಗಿದ್ದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಣ ಬರಲ್ಲ. ಸೊ ಅದಕ್ಕಾಗಿ ಈ ಒಂದು ಕೆಲಸವನ್ನು ಮಾಡಿ. ಮತ್ತು ಇನ್ನೊಂದು ಕೆಲಸ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ ಆಗಿರುತ್ತದೆ. ಏನೆಂದರೆ ನೀವು ತಪ್ಪದೆ ಸೀಡಿಂಗ್ ಮಾಡಿಸಬೇಕು. ಹೌದು ಸ್ನೇಹಿತರೆ, ನೀವು ತಪ್ಪದೆ ಸೀಡಿಂಗ್ ಮಾಡಿಸಿದರೆ ಮಾತ್ರ ಇಲ್ಲಿ ನೇರವಾಗಿ ಡಿಬಿಟಿ ಮುಖಾಂತರ ಹಣ ಜಮಾ ಆಗುತ್ತದೆ. ಸೀಡಿಂಗ್ ಅಂದ್ರೆ ಹೇಗೆ ಅಂದ್ರೆ ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾವ ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಂಡಿರ್ತಾರಲ್ಲ ಆ ಬ್ಯಾಂಕಿಗೆ ನೀವು ಹೋಗಿ ನೀವು ನಿಮ್ಮ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ನೀವು ಸೀಡಿಂಗ್ ಮಾಡಿಸಬೇಕು. ಯಾಕೆಂದ್ರೆ ನೀವು ಸೀಡಿಂಗ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣ ಬರಲ್ಲ. ಸೊ ಅದಕ್ಕಾಗಿ ತಪ್ಪದೆ ನೀವು ಸೀಡಿಂಗ್ ಮಾಡಿಸಿ ಅತಿ ಬೇಗನೆ ಹಣವನ್ನು ಪಡೆದುಕೊಳ್ಳಿ. ನೋಡಿ ವೀಕ್ಷಕರೇ, ಈ ಒಂದು ಕೆಲಸ ಮಾಡಿ. ಮತ್ತು ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಗೊತ್ತಾಯ್ತು ಮತ್ತು ಏನು ಮಾಡಿದರೆ ಹಣವನ್ನು ಬರುತ್ತದೆ ಅಂತ ಅದನ್ನು ಕೂಡ ಗೊತ್ತಾಯ್ತು. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಯಾವಾಗ ಬರುತ್ತದೆ ಅದನ್ನು ಕೂಡ ಗೊತ್ತಾಯ್ತು ವೀಕ್ಷಕರೇ. ನೋಡಿ ವೀಕ್ಷಕರೇ, ನೀವು ಇಲ್ಲಿ ತನಕ ಟೈಮ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಗೃಹಲಕ್ಷ್ಮಿ ಅನ್ನಭಾಗ್ಯ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.